ಹೇಳ್ತೀನಿ. ಬ್ಯಾಕ್ ವರ್ಕೌಟ್ ಅಂದ್ರೆ ಈಗ ಆಲ್ಮೋಸ್ಟ್ ಅಲ್ಲ ಬ್ಯಾಕ್ ವರ್ಕೌಟ್ ಅಂದ್ರಪ್ಪನೇ ಫಸ್ಟಿಗೆ ತಲೆಗೇನು ಬರ್ತಂದ್ರೆ ಲ್ಯಾಟ್ ಪುಡನ್ ಹೊಡಿಬೇಕು, ಇಲ್ಲಾಂದ್ರೆ ಬೆಂಡ್ ಓವರ್ ಹೊಡಿಬೇಕು. ಬಟ್ ನಮ್ಮ ಹಂಗಲ್ಲ, ನಮ್ಮ ಹೊಡೆದ ಸಿಟೆಡ್ ರೋಯಿಂಗ ತೋರಿಸ್ರಲ್ಲಿ ಚಲೋ. ಹಾಂ, ಸೊ ಫಸ್ಟ್ ವರ್ಕೌಟ್ ಸಿಟೆಡ್ ರೋಯಿಂಗ ಹೆಂಗೆ ಏನು ಅಂತ ಮುಂದೆ ತೋರಿಸ್ತೀನಿ ನೋಡ್ರಿ ಕರೆಕ್ಟಾಗಿ. ಲ್ಯಾಟ್ ಪುಲ್ ಡೌನ್ ಸ್ಕಿಪ್ ಮಾಡಿರಿ, ಸೀಟೆಡ್ ರೋಯಿಂಗ್ ಆ್ಯಡ್ ಮಾಡಿರಿ. ಫಸ್ಟ್ ಬ್ಯಾಕ್ ವರ್ಕೌಟ್ ಒಳಗೆ ಫಸ್ಟ್ ಇದೇ ಇರಬೇಕು. ಸೊ ಬ್ಯಾಕ್ ವರ್ಕೌಟ್ ಒಳಗೆ ಸೆಕೆಂಡ್ ವರ್ಕೌಟ್ ಲ್ಯಾಟ್ ಪುಲ್ ಡೌನ್ ಮಾಡತ್ತೀವಿ. ಬಟ್ ಗ್ರಿಪ್ ಈ ಗ್ರಿಪ್ ಯೂಸ್ ಮಾಡತ್ತೀವಿ. ನೀವು ಯಾವುದೂ ಗ್ರಿಪ್ ಯೂಸ್ ಮಾಡ್ಬೋದು, ಅದೇ ಇದೆ ಅಂತ ಏನಿಲ್ಲ. ಬಿಂದಾಸ್ ಯಾವ ಗ್ರಿಪ್ನ ಯೂಸ್ ಮಾಡ್ಬೋದು. ಬಟ್ ಅಷ್ಟೇ ಕೈ ಜಾಸ್ತಿ ವೈಲ್ಡ್ ಹಿಡಿಬೇಡ್ರಿ. ಈಸಿ. ಸೊ ಭೈ 3 ವರ್ಕೌಟ್ ಕಂಪ್ಲೀಟ್ ಆಗ್ಯದ. ಈಗ ನೋಡ್ರಿ ಬಾಡಿ ಒಳಗೆ ಪಂಪ್ ಹೆಂಗದ. ಶೋಲ್ಡರ್ ಒಳಗೆ ರೌಂಡ್ನೆಸ್ ನೋಡ್ಲತ್ತೀರ ಹೆಂಗೆ ಹೊಂಟದ ಸಿ. ಬೈ ಸಮರ್ ಒಳಗೆ ಯಾರ್ಯಾರು ಗೇನಿಂಗ್ ಮಾಡ್ಬೇಕಲ್ಲತ್ರಿ ಅಡಿ ಫಾಲೋ ಮಾಡ್ಕೊರಿ. ಯಾಕಂದ್ರೆ ಎಲ್ಲರ ಮೈಂಡ್ ಸೆಟ್ ಒಂದ್ರ ಮ್ಯಾಗೆ ನಿಂತದಕ್ಕೆ ಬರೀ ವಿಂಟರ್ ಒಳಗೆ ಗೇನಿಂಗ್ ಮಾಡ್ಬೋದು, ವಿಂಟರ್ ಒಳಗೆ ಮಸಲ್ ಸೈಜ್ ಗೇನ್ ಮಾಡ್ಬೋದು ಅಂತಂದು. ಬಟ್ ನಾವು ಡಿಸಿಷನ್ ತೊಗೊಳತ್ತೀನಿ ಸಮರ್ ಒಳಗೆ ಮಾಡಿ ತೋರಿಸ್ಬೇಕಂತ. ಥರ್ಡ್ ವರ್ಕೌಟ್ ಇದು ಮಾಡತ್ತೀನಿ. ಅಗರ್ ನಿಮಗೆ ಬ್ಯಾಕ್ ಒಳಗೆ ಈ ತರ ಫಿನಿಶಿಂಗ್ ಆಗಲಿ ಇಲ್ಲಾಂದ್ರೆ ಪ್ರಾಪರ್ ಒಂದು ಬ್ಯಾಕ್ ಬೇಕಾಗಿತ್ತು ಅಂದ್ರೆ ಈ ವರ್ಕೌಟ್ ಆ್ಯಡ್ ಮಾಡ್ರಿ ನಿಮ್ಮ ರೂಟೀನ್ದಾಗ. ಸೊ ಲಾಸ್ಟ್ ವರ್ಕೌಟ್ ಇದು ಹೈಪರ್ ಎಕ್ಸ್ಟೆನ್ಷನ್. ಈ ವರ್ಕೌಟ್ಲಿಂತ ನಿಮ್ಮ ಲೋವರ್ ಬ್ಯಾಕ್ ಸ್ಟ್ರಾಂಗ್ ಆಗ್ತದ. ಇಫ್ ನಿಮಗೆ ವೇಟ್ ತಗೋಷ್ಟು ಸ್ಟ್ರೆಂತ್ ಇತ್ತು ತಗೋಬೋದಿಲ್ಲ ಅಂದ್ರೆ ನಾನ್ ವೇಟ್ನು ಮಾಡ್ಬೋದು, ಪರವಾಗಿಲ್ಲ. ನೋಡ್ರಿ ಫಾರ್ಮ್